ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ತುಂಬಾ ಟೇಸ್ಟಿಯಾಗಿ ಸಿಂಪಲ್ ಆಗಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಾನೆ ಹೇಳ್ಬೋದು. ಈ ಥರ ನಾವು ಉತ್ತಪ್ಪನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಉಳಿದಿರುವಂಥ ದೋಸೆ ಹಿಟ್ಟಲ್ಲಿ ನೀವು ಈಸಿಯಾಗಿ ಉತ್ತಪ್ಪನ ಮಾಡ್ಕೊಳ್ಬೋದು. ಈ ಥರ ಮಸಾಲಾನ ಹಾಕಿ ಮಾಡೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ ತುಂಬ ಈಸಿಯಾಗಿರುತ್ತೆ. ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ಬನ್ನಿ ಫ್ರೆಂಡ್ಸ್. ಇದಿಷ್ಟು ನಾನು ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕ್ಯಾರೆಟು, ಹಾಗೆ ಸೌತೆಕಾಯಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು. ನಂತರ ಇದಿಷ್ಟು ಉಳಿದಿರುವಂಥ ದೋಸೆ ಹಿಟ್ಟು ಇದೆ. ದೋಸೆ ಹಿಟ್ಟು ಮತ್ತು ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ, ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ಅರಿಶಿನ ಪುಡಿ, ಜೀರಿಗೆ, ಸಾಸಿವೆ, ಹಾಗೆ ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೀನಿ. ಇವಾಗ ಅಡುಗೆ ಸೋಡಾ, ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಂತರ ಜಜ್ಜಿ ಇಟ್ಕೊಂಡಿರುವಂಥ ಬೆಳ್ಳುಳ್ಳಿ ಶುಂಠಿ ಪೇಸ್ಟು, ನಂತರ ತೆರೆದು ಇಟ್ಕೊಂಡಿರುವಂಥ ಕ್ಯಾರೆಟ್ ಮತ್ತು ಸೌತೆಕಾಯಿ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ಮತ್ತು ಸೌತೆಕಾಯಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಸೈಡಲ್ಲಿ ಸರಿಸಿ ಇಟ್ಕೊಂಡು, ನಂತರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಒಳಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದನ್ನು ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ, ಹಾಗೆ ಸ್ವಲ್ಪ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕೊಂಡು ಸ್ವಲ್ಪ ಮೀಡಿಯಮ್ದಲ್ಲಿ, ಜಾಸ್ತಿ ಕೆಂಪಗಿಲ್ಲ, ಮೀಡಿಯಮ್ದಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಸ್ವಲ್ಪ ಮೀಡಿಯಮ್ದಲ್ಲಿ ಫ್ರೈ ಮಾಡ್ಕೊಂಡಾದ್ಮೇಲೆ ಅರಿಶಿನ ಪೌಡ್ರ್ ಹಾಕ್ತಾ ಇದ್ದೀನಿ. ಅರಿಶಿನ ಪುಡಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು, ನಂತರ ಇಲ್ಲಿ ಕೆಳಗಡೆ ಇಳಿಸ್ಬಿಟ್ಟು ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಮಾಡಿಕೊಂಡು ಇವಾಗ ಕೆಳಗಡೆ ಇಳಿಸಿ ಇಡ್ತಾ ಇದ್ದೀನಿ. ಸ್ವಲ್ಪ ಮೀಡಿಯಮ್ದಲ್ಲಿ ಆರಿರುತ್ತಲ್ವ, ಅದನ್ನು ನಾನು ದೋಸೆ ಹಿಟ್ಟಿಗೆ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ನೋಡಿ, ಸ್ವಲ್ಪ ಫ್ರೈ ಮಾಡಿಕೊಂಡು ಈ ಥರ ಹಾಕೊಳ್ಳೋದ್ರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಉತ್ತಪ್ಪಗಂತೂ ಸೂಪರ್ ಆಗಿರುತ್ತೆ. ನಾವು ಅಂದರೆ ಬೆಳಗ್ಗೆ ನಾಷ್ಟಕ್ಕಾಗಿರ್ಬೋದು, ಹಾಗೆ ಮಕ್ಕಳಿಗೆ ಟಿಫನ್ ಬಾಕ್ಸಲ್ಲಿ ಹಾಕಲಿಕ್ಕೆ, ಹಾಗೆ ಸಂಜೆ ಟೈಮ್ ಚಾಯ್ ಜೊತೆಲಿ ತಿನ್ನಲಿಕ್ಕೆ ಸೂಪರ್ ಆಗಿರುತ್ತೆ. ನಂತರ ಇದಿಷ್ಟು ಮಸಾಲೆ ಹಾಕೊಂಡಾದ್ಮೇಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟೊಳಗೆ ಮಿಕ್ಸ್ ಆಗಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಇದಕ್ಕೆ ನಾವು ಉತ್ತಪ್ಪ ಮಾಡಲಿಕ್ಕೆ ಮತ್ತೆ ಕಡಲೆ ಹಿಟ್ಟು ಮತ್ತು ಹೆಸರು ಹಿಟ್ಟನ್ನು ಯೂಸ್ ಮಾಡ್ತೀವಿ. ಹಾಕೋದ್ರಿಂದ ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ನಾನು ಕಡಲೆ ಹಿಟ್ಟು ಮತ್ತು ಹೆಸರು ಹಿಟ್ಟನ್ನು ಹಾಕ್ತಾ ಇಲ್ಲ. ನೀವೇನಾದರೂ ಇದ್ದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನಂತರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ತವಾ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಕಾಯಲಿಕ್ಕೆ. ಅದಕ್ಕೆ ಸ್ವಲ್ಪ ಎಣ್ಣೆ ಸವರುತ್ತಾ ಇದ್ದೀನಿ. ನೋಡಿ, ಇವಾಗ ನೋಡಿ, ಈ ಥರ ಚಮಚಲಿಂದ ಹಾಕ್ತಾ ಇದ್ದೀನಿ. ಇದಿಷ್ಟು ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ದೋಸೆಯನ್ನು. ತುಂಬಾ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ಸೂಪರ್ ಆಗಿರುತ್ತೆ. ಇದ್ರ ಒಳಗೆ ನಾವು ತೆಂಗಿನಕಾಯಿ ಚಟ್ನಿ ಇಲ್ಲ ಅಂದರೂ ಟೊಮೆಟೊ ಸಾಸ್ ಕೂಡ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಚಾಯ್ ಜೊತೆಲಿ ತಿನ್ಲಿಕ್ಕೆ ಕೂಡ ಸೂಪರ್ ಆಗಿರುತ್ತೆ. ಈ ಸಿಂಪಲ್ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಏನಾದರೂ ದೋಸೆ ಹಿಟ್ಟು ಏನಾದರೂ ಉಳಿದ್ರೆ ಈ ಥರ ಒಂದು ಸರ್ತಿ ಟ್ರೈ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ, ತುಂಬ ಚೆನ್ನಾಗಿ, ಸಾಫ್ಟಾಗಿ, ಸೂಪರ್ ಆಗಿರುತ್ತೆ. ಹಾಗೆ ಮಕ್ಕಳು ಏನಾದರೂ ಇದ್ದರೆ ಸ್ಕೂಲ್ಗೆ ಟಿಫನ್ ಬಾಕ್ಸಲ್ಲಿ ಅಥವಾ ಲಂಚ್ಗೆ ಈ ಥರ ಮಾಡಿಕೊಡಿ, ಸೂಪರ್ ಆಗಿರುತ್ತೆ. ನೋಡಿದ್ರಲ್ವ, ಸಿಂಪಲ್ ರೆಸಿಪಿ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. Thank you. Bye friends. Bye.